ದುಡ್ಡೇ ದೊಡ್ಡಪ್ಪ. ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ನಿಮ್ಗೆ ಏನಕ್ಕೆ ಬೇಕು, ಡೈರೆಕ್ಟ್ ಆಗಿ ನೀವು ಹಾಗೇನೆ ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡ್ಬೋದಲ್ಲ. ಎಲ್ಲ ಬ್ಯಾಂಕಿಂಗ್ ಆ್ಯಪ್ಗಳಲ್ಲೂ ಎಷ್ಟೊಂದು ಕಂಪನಿಗಳಲ್ಲೂ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ನೀವು. ಮಧ್ಯವರ್ತಿಗಳು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ನಾವೇನಕ್ಕೆ ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ನೀವು ಬೆಳಗ್ಗೆ ಅಲಾರಾಮ್ ಕೊಟ್ಕೊಂಡಿರ್ತೀರ. ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಅಕ್ಕಂತ ಎದ್ದೊಳ್ತೀರಾ, ಇಲ್ಲ ನಿಮ್ಗೆ ಯಾರು ಪುಷ್ ಮಾಡ್ಬೇಕಾ ಬಂದು ಎದ್ದೋಳ ಎದ್ದೋಳ ಬೆಳಕರಿತು ಅಲಾರಾಮ್ ಹಾಕೋತಿದೆ ಎದ್ದೋಳ, ಆ ರೀತಿ ಮನುಷ್ಯನ ನೀವು. ಇವಾಗ 9 ತಿಂಗಳು ಶೇರ್ ಮಾರ್ಕೆಟ್ ಬಿತ್ತಲ್ಲ, ಈ ಬಿದ್ದಿದ್ರಲ್ಲಿ ನೀವು ನಿಮ್ಮ ಮ್ಯೂಚುವಲ್ ಫಂಡ್ಸ್ನ ಸ್ಟಾಪ್ ಮಾಡಿದ್ರ, ವಿಡ್ರಾ ಮಾಡಿದ್ರ 9 ಲಕ್ಷ ಅಕೌಂಟ್ 2025 ಡೇಟಾ ಇದೆ. ಪ್ರತಿ ತಿಂಗಳು SIPಗಳು ಸ್ಟಾಪ್ ಮಾಡಿದ್ದಾರೆ ಜನಗಳು ಭಯ ಪಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಿದ್ದಾಗ. ಇವೆಲ್ಲ ತಪ್ಪು ನಿರ್ಧಾರಗಳು, ತಪ್ಪು ಡಿಸಿಷನ್ಸ್. ವಾರನ್ ಬಫೆಟ್ ಹೇಳ್ತಾರೆ, ವೆನ್ ದಿ ಮಾರ್ಕೆಟ್ ಈಸ್ ಬ್ಲೀಡಿಂಗ್, ದಟ್ ಈಸ್ ವೆನ್ ಐ ಬೈ, ವೆನ್ ಎವ್ರಿಬಡಿ ಈಸ್ ಬೈಯಿಂಗ್ ಐ ಕ್ವಿಟ್ ಕ್ವೈಟ್. ಸೊ ಸರಿಯಾದ ಮಾರ್ಗದರ್ಶಕರು ಬೇಕು ನಿಮ್ಗೆ, ಇಲ್ಲ ಅಂದ್ರೆ ಈ ರೀತಿ ತಪ್ಪು ನಿರ್ಧಾರಗಳು ತಗೊಳ್ತಾರೆ. ಆ ಕಾರಣಕ್ಕೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಬೇಕು. ಯಾಕೆಂದ್ರೆ ಅವರು ಸರಿಯಾದ ಬಿಹೇವಿಯರ್ ಹೇಳ್ಕೊಡ್ತಾರೆ ನಿಮ್ಗೆ, ಯಾವ ರೀತಿ ನಡ್ಕೊಳ್ಬೇಕು, ಏನಾದಾಗ ಹೇಗೆ ಇರಬೇಕು ಅನ್ನೋದು. 18 ದಿನ ಕುರುಕ್ಷೇತ್ರ ಯುದ್ಧ ನಡೀತಲ್ಲ, ಅರ್ಜುನ ಎಂತ ಬಲಶಾಲಿ, ಶಕ್ತಿವಂತ, ಅಂತ ಮನುಷ್ಯನೇ 3 ಸಾರ್ತಿ ಯುದ್ಧ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡು, ಆದ್ರೆ ಬಿಟ್ಟು ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವನ ಜೊತೆ ಸರಿಯಾದ ಮಾರ್ಗದರ್ಶಕರಿದ್ರು, ಶ್ರೀಕೃಷ್ಣ ದೇವರು. ಸೊ ನೀವು ದುಡ್ಡು ಮಾಡೋದಕ್ಕೆ ಇಲ್ಲಿ ಮ್ಯೂಚುವಲ್ ಫಂಡ್ಗೆ ಎಂಟ್ರಿ ಆಗಿಲ್ಲ, ಆಸ್ತಿ ಮಾಡೋದಕ್ಕೆ ಎಂಟ್ರಿ ಆಗಿದ್ದೀರ. ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ, ಅದು ಜನರೇಷನಲ್ ವೆಲ್ತ್. ಇದನ್ನು ಕ್ರಿಯೇಟ್ ಮಾಡೋದಕ್ಕೆ 1-2 ದಿನದಲ್ಲಿ ಆಗ್ಬಿಡ್ತದೆ. ಇಟ್ ಇಸ್ ಎ ಮ್ಯಾರಥಾನ್ ರೇಸ್. ತುಂಬಾ ದೂರ ಹೋಗ್ಬೇಕು ಅಂದ್ರೆ ಯಾರು ಒಬ್ಬ ಪಾರ್ಟ್ನರ್ ಬೇಕು, ಜೊತೆಗೆ ಒಳ್ಳೆ ಮಾರ್ಗದರ್ಶಕ ಬೇಕು, ಒಳ್ಳೆ ಗೈಡ್ ಬೇಕು. ನೀವು ಎಲ್ಲಾರು ಟ್ರಿಪ್ ಹೋಗ್ತೀರಾ ಅಂದ್ರೆ ಯಾರ ಜೊತೆಲಿ ಹೋಗ್ತೀರಾ, ಬೇರೆಯವ್ರು ಯಾರನ್ನ ಕರ್ಕೊಂಡು ಹೋಗ್ತೀರಾ ಹೇಳಿ? ಸುಮ್ಮನೆ ಅಲ್ಲಿ ನೀವು ಹೋಗಿ ಬರ್ಬೇಕು ಅಂದ್ರೆ ಒಬ್ಬರೇ ಹೋಗ್ತೀರಾ. ದಿಸ್ ಈಸ್ ದ ರೀಸನ್. ಜೀವನದಲ್ಲೂ ಅಷ್ಟೇ, ಲೈಫಲ್ಲೂ ತುಂಬಾ ದೂರ ಹೋಗ್ಬೇಕು ಅಂದ್ರೆ ಒಳ್ಳೆ ಪಾರ್ಟ್ನರ್ ಜೊತೆಗಿರ್ಬೇಕು, ಒಳ್ಳೆ ಸಂಗಾತಿ. ಆ ಸಂಗಾತಿ ಮಾರ್ಗದರ್ಶಕನೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಗೊತ್ತಾಯ್ತಲ್ಲ ಯಾಕೆ ಬೇಕು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಂತ? ದುಡ್ಡೇ ದೊಡ್ಡಪ್ಪ.